ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಹಿಂದಿನ ತರಗತಿಯಲ್ಲಿ ಅಲ್ಪಕಾಲ ಸ್ಮೃತಿ, ಸಂವೇದನಾ ಸ್ಮೃತಿ ಮತ್ತೆ ದೀರ್ಘಕಾಲ ಸ್ಮೃತಿ ಬಗ್ಗೆ ನಾವು ನೋಡ್ತಾ ಇದ್ವಿ. ದೀರ್ಘಕಾಲ ಸ್ಮೃತಿ ಅಂದ್ರೇನು, ಲಾಂಗ್ ಟೈಮ್ ಮೆಮೊರಿಗೆ ಸಂಬಂಧಿಸಿದಂತೆ ಈಗ ದೀರ್ಘಕಾಲಿಕ ಸ್ಮೃತಿ ಅಂತ ಏನ್ ಹೇಳ್ತೀವಿ, ಅದರಿಂದ ಮಾಹಿತಿಯನ್ನ ಯಾವ ರೀತಿ ಹೊರಗೆಳೆಯೋದು ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ದೀರ್ಘಕಾಲಿಕ ಸ್ಮೃತಿಯಿಂದ ಮಾಹಿತಿಯನ್ನ ಹೊರಗೆಳೆಯೋದಕ್ಕೆ ಎರಡು ವಿಧಾನಗಳು ತುಂಬಾನೇ ಉಪಯುಕ್ತ. ಒಂದು ರೀಕಾಲ್ ಮತ್ತೆ ಇನ್ನೊಂದು ರೆಕಗ್ನಿಷನ್. ಓಕೆ, ರಿಟ್ರಾವೆಲ್ ಆಫ್ ಲಾಂಗ್ ಟೈಮ್ ಮೆಮೊರಿ ಏನು, ರೀಕಾಲ್ ಮತ್ತೆ ರೆಕಗ್ನಿಷನ್. ಸೊ ಈಗ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಒಂದು ನಿರ್ದಿಷ್ಟ ಮಾಹಿತಿಯನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಪುನಸ್ಮರಣೆ ಅಂತ ಹೇಳ್ತೀವಿ. ಒಂದು ನಿರ್ದಿಷ್ಟ ಮಾಹಿತಿಯನ್ನ ಏನ್ ನೆನಪು ಮಾಡ್ಕೊಳ್ತೀವಲ್ವಾ ಅದನ್ನ ನಾವು ಪುನಸ್ಮರಣೆ ಅಂತ ಹೇಳ್ತೀವಿ. ಉದಾಹರಣೆಗೆ, ಕುತ್ತಿಗೆ ಚೈನು ಕಿತ್ತುಕೊಂಡು ಹೋದಂತ ಕಳ್ಳನ ವಿವರವನ್ನ ಹೇಳು ಅಂತ ಹೇಳಿ ಚೈನು ಕಳೆದುಕೊಂಡಂತ ಮಹಿಳೆಯನ್ನ ಕೇಳ್ತಾರೆ. ಅಂದ್ರೆ ಅವಾಗ ಆಕೆ ಏನನ್ನ ನೆನ್ಪು ಮಾಡ್ಕೊಳ್ತಾನೆ, ಆ ಕಳ್ಳನ ಆಕಾರ ಹೇಗಿತ್ತು, ಅವನು ಯಾವ ತರ ಬಟ್ಟೆ ಹಾಕಿದ್ದ, ಯಾವ ಬಣ್ಣ ಇದ್ದ, ಅವನ ಒಂದು ಅಂದಾಜು ಎತ್ತರ ಏನಿತ್ತು, ಅವನ್ ಬೈಕಲ್ ಬಂದಿದ್ನ, ಎದ್ರಲ್ಲಿ ಬಂದಿದ್ದ, ನಡ್ಕೊಂಡ್ ಬಂದಿದ್ನ, ಬೈಕ್ ನಂಬರ್ ಏನು, ಈ ರೀತಿ ವಿವರ ಕೊಡುವಂತೆ ಕೇಳ್ತಾರೆ. ಆಗ ವಿವರ ನೀಡುವ ವ್ಯಕ್ತಿ ಕೆಲವು ಸುಳಿವುಗಳನ್ನ ಆಧರಿಸಿ ನೆನಪು ಮಾಡಿಕೊಂಡು ಸಾಧ್ಯವಾದಷ್ಟು ವಿವರವನ್ನ ನೀಡಬೇಕು. ಇದನ್ನ ನಾವು ಏನಂತ ಹೇಳ್ತೀವಿ, ಪುನಸ್ಮರಣೆ ಅಂತ ಹೇಳ್ತೀವಿ. ಹೀಗೆ ನೆನಪು ಮಾಡಿಕೊಳ್ಳೋದಕ್ಕೆ ಪ್ರಮುಖವಾದ ಸುಳಿವುಗಳು ಸಹಾಯ ಮಾಡ್ತವೆ. ಓಕೆ, ಈ ಸುಳಿವುಗಳು ಹೊರಗಿನ ಪರಿಸರದ ಸಂದರ್ಭೋಚಿತ ಅಂದ್ರೆ ಕಂಟೆಕ್ಸ್ಟ್ ಡಿಪೆಂಡೆಂಟ್ ಸುಳಿವುಗಳಾದಂತಹ ಸ್ಥಳ, ಶಬ್ದ, ವಸ್ತು ಮತ್ತು ವಾಸನೆ ಇತ್ಯಾದಿಗಳ ರೂಪದಲ್ಲಿ ಇರಬಹುದು. ಕೆಲವು ಸುಳಿಗಳು ಆಂತರಿಕ ಕೂಡ ಆಗಿರ್ಬೋದು. ಅವುಗಳು ಅಂತ ಹೇಳಿದ್ರೆ ಮನೋಸ್ಥಿತಿ, ಉದ್ರೇಕತಾ ಸ್ಥಿತಿ ಮತ್ತೆ ಅನಾರೋಗ್ಯ, ಇವೆಲ್ಲ. ಈ ಒಂದು ಸ್ಮೃತಿಯಲ್ಲಿ ಅನೇಕ ವಿಧಗಳನ್ನ ನಾವು ಗುರುತಿಸಿದೀವಿ. ಓಕೆ, ಸ್ಮೃತಿಯಲ್ಲಿ ನಾವು ಅನೇಕ ವಿಧಗಳನ್ನ ನಾವು ಗುರುತಿಸಿದ್ವಿ. ಸೊ ಇವಾಗ ಇಲ್ಲಿ ಏನಂತ ಗೊತ್ತಾಯ್ತು, ದೀರ್ಘಕಾಲಿಕ ಸ್ಮೃತಿಯಿಂದ ಮಾಹಿತಿಯನ್ನ ಹೊರಗೆಳೆಯೋದು ಒಂದು ರೀಕಾಲ್ ಮತ್ತೆ ರಿಕಗ್ನಿಷನ್ ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ಸ್ಮೃತಿಯಲ್ಲಿ ಅನೇಕ ವಿಧಗಳನ್ನ ಗುರುತಿಸಲಾಗಿದೆ. ಅವುಗಳನ್ನ ನಾವು ನೋಡ್ತಾ ಹೋಗೋಣ. ಒಂದು ಎಕ್ಸ್ಪ್ಲಿಸಿಟ್ ಮೆಮೊರಿ, ಆಮೇಲೆ ಇಂಪ್ಲಿಸಿಟ್ ಮೆಮೊರಿ. ಓಕೆ, ಅದಾದ ನಂತರ ಆಟೋ ಬಯೋಗ್ರಫಿಕಲ್ ಮೆಮೊರೀಸ್, ಆಮೇಲೆ ಪ್ರಾಸ್ಪೆಕ್ಟಿವ್ ಮೆಮೊರಿ. ಓಕೆ, 4 ತರ ಇದೆ, ಅದನ್ನ ನೋಡ್ತಾ ಹೋಗೋಣ. ಉದ್ದೇಶಪೂರ್ವಕವಾಗಿ ಅಥವಾ ಪ್ರಜ್ಞಾಪೂರ್ವಕವಾಗಿ ನೆನಪಿಟ್ಟುಕೊಳ್ಳುವಂತಹ ಮಾಹಿತಿಯನ್ನ ಪ್ರಕಟಿತ ವಿಷಯಗಳ ಸ್ಮೃತಿ ಅಂತ ಹೇಳಿ ಕರೀತಾರೆ. ನೋಡಿ, ಉದ್ದೇಶಪೂರ್ವಕವಾಗಿ ನೆನಪಿಟ್ಕೊಳ್ಳೋದು, ಪ್ರಜ್ಞಾಪೂರ್ವಕ ಅನ್ನೋದಕ್ಕಿಂತ ನೋಡಿ ಉದ್ದೇಶಪೂರ್ವಕವಾಗಿ ನೆನಪಿಟ್ಕೊಳ್ಳೋದಕ್ಕೆ ಎಕ್ಸ್ಪ್ಲಿಸಿಟ್ ಮೆಮೊರಿ ಅಂತ ಹೇಳ್ತೀವಿ. ಪ್ರಮುಖ ಘಟನೆಗಳು, ಕೆಲವೊಂದು ಪ್ರಮುಖ ದಿನಾಂಕಗಳು. ಓಕೆ, ಅಪ್ರಕಟಿತ ವಿಷಯಗಳ ಸ್ಮೃತಿ ಇಂಪ್ಲಿಸಿಟ್ ಮೆಮೊರಿ ಅಂತ ಹೇಳ್ತೀವಿ. ಅದು ಪ್ರಮುಖ, ಇದು ಪ್ರಮುಖ ಅಲ್ಲ, ಹೌದಲ್ವಾ? ಅಂದ್ರೆ ಕೆಲವು ಇಂತಹ ಸ್ಮೃತಿಯ ಬಗ್ಗೆ ಜನರಿಗೆ ಅರಿವು ಇರೋದಿಲ್ಲ. ಆದ್ರೆ ಅದು ವ್ಯಕ್ತಿಯ ವರ್ತನೆಯ ಮೇಲೆ ಪ್ರಭಾವ ಬೀರುತ್ತೆ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ತಾನು ಉತ್ತರ ಬರೆದಾಗ ಮುಖ್ಯವಾದ ಅಂಶಗಳನ್ನ ಗುರ್ತು ಮಾಡ್ತಾನೆ. ನೋಡಿ, ಈಗ ಒಬ್ಬ ವಿದ್ಯಾರ್ಥಿ ಏನಿದಾನೆ ಉತ್ತರ ಬರೆದಾಗ ಮುಖ್ಯವಾದ ಅಂಶಗಳನ್ನ ಗುರ್ತು ಮಾಡ್ತಾನೆ. ಆದ್ರೆ ಹೀಗೆ ಗುರ್ತು ಮಾಡೋದನ್ನ ಯಾವಾಗಿನಿಂದ ಮಾಡಿದ್ದಾನೆ ಮತ್ತು ಯಾರು ಹೇಳ್ಕೊಟ್ರು ಅನ್ನೋದು ನೆನಪಿರೋದಿಲ್ಲ. ಓಕೆ, ಇದನ್ನ ಇಂಪ್ಲಿಸಿಟ್ ಮೆಮೊರಿ ಅಂತ ಹೇಳ್ತಾರೆ. ಓಕೆ, ಸ್ಮೃತಿಯನ್ನ ಇತರ ಕೆಲವು ರೂಪಗಳಲ್ಲೂ ಅರ್ಥ ಮಾಡ್ಕೊಳ್ಬಹುದು. ಈಗ ರೋಜರ್ ಬ್ರೌನ್ ಮತ್ತು ಜೇಮ್ಸ್ ಕುಲಿಕ್ ಆಶ್ಚರ್ಯಕರ, ಆಘಾತಕಾರಿ ಅಥವಾ ದುರಂತಮಯ ಸಂಗತಿಗಳನ್ನ ನೆನಪು ಮಾಡಿಕೊಳ್ಳೋದನ್ನ ಫ್ಲಾಶ್ ಬಲ್ಬ್ ಪ್ರಖರ ಸ್ಮೃತಿ ಅಂತ ಕರೆದ್ರು. ಏನು, ರೋಜರ್ ಬ್ರೌನ್ ಮತ್ತು ಜೇಮ್ಸ್ ಕುಲಿಕ್ ಒಂದು ಆಶ್ಚರ್ಯಕರ ಘಟನೆಗಳಾಗಿರ್ಬೋದು, ಆಘಾತಕಾರಿ ಘಟನೆಗಳಾಗಿರ್ಬೋದು, ಅಥವಾ ಏನೋ ಒಂದು ದುರಂತ ನಡೆದಿರುವಂತ ಸಂಗತಿಗಳಾಗಿರ್ಬೋದು, ಇವುಗಳನ್ನ ನೆನಪು ಮಾಡ್ಕೊಳ್ಳೋದನ್ನ ಫ್ಲಾಶ್ ಬಲ್ಬ್ ಪ್ರಖರ ಸ್ಮೃತಿ ಅಂತ ಕರೀತಾರೆ. ಓಕೆ, ಫ್ಲಾಶ್ ಬಲ್ಬ್ ಅದನ್ನ ಕನ್ನಡದಲ್ಲಿ ಪ್ರಖರ ಸ್ಮೃತಿ ಅಂತ ಹೇಳಿ ಕರೆದ್ರು. ಉದಾಹರಣೆಗೆ, ಭೂಕಂಪ, ಅಪಘಾತ ಮುಂತಾದ ಘಟನೆಗಳನ್ನ ನೋಡಿ ಎಷ್ಟೇ ವರ್ಷಗಳಾದ್ರೂ ಅವುಗಳನ್ನ ಯಥಾವತ್ತಾಗಿ ನೆನಪು ಮಾಡ್ಕೊಳ್ತೀವಿ. ಕೆಲವು ವೇಳೆ ಇದರಲ್ಲಿ ಸ್ವಲ್ಪ ಉತ್ಪ್ರೇಕ್ಷೆ ಸೇರ್ಕೊಳ್ಳಬಹುದು. ಓಕೆ, ಸೊ ಇದನ್ನ ನೋಡಿ, ಇಲ್ಲಿ ಸ್ಮೃತಿಯನ್ನ ಇತರ ಕೆಲವು ರೂಪಗಳಲ್ಲೂ ಅರ್ಥ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಷ್ಟೇ. ಇನ್ನು ಜೀವನ ಚರಿತ್ರೆ ಸ್ಮೃತಿ ಅಂದ್ರೇನು, ಆಟೋಬಯೋಗ್ರಫಿಕಲ್ ಮೆಮೊರೀಸ್. ನಾವು ಜೀವನದುದ್ದಕ್ಕೂ ಕಂಡಂತಹ, ಅನುಭವಿಸಿದಂತಹ ವಿವಿಧ ಘಟನಾವಳಿಗಳ ನೆನಪೇ ಜೀವನ ಚರಿತ್ರೆ ಸ್ಮೃತಿ ಅಂತ ಹೇಳ್ತೀವಿ. ಕೆಲವರಿಗೆ ಅವರ ಜೀವನ ಚರಿತ್ರೆ ಬಗ್ಗೆ ವಿಶೇಷ ವ್ಯಾಮೋಹ ಇರುತ್ತೆ, ಅದನ್ನ ಅವರು ಬರೆದು ಪ್ರಕಟಿಸ್ತಾರೆ. ಜೀವನ ಚರಿತ್ರೆಯನ್ನ ವಿಶ್ಲೇಷಿಸುವುದರಿಂದ ನಮ್ಮ ಬಗ್ಗೆ ನಮಗೆ ಹೆಚ್ಚು ತಿಳಿಯುತ್ತೆ. ಓಕೆ, ನಮ್ಮ ಜೀವನವನ್ನ ನಾವೇ ವಿಶ್ಲೇಷಣೆ ಮಾಡೋದ್ರಿಂದ ನಮ್ಮ ಬಗ್ಗೆ ನಮಗೆ ಹೆಚ್ಚು
ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, ಇದು ಜೀವನ ಚರಿತ್ರೆಯ ಸ್ಮೃತಿ, ಆಟೋಬಯೋಗ್ರಫಿಕಲ್ ಮೆಮೊರೀಸ್ ಅಂತ. ಇನ್ನು ಪ್ರಾಸ್ಪೆಕ್ಟಿವ್ ಮೆಮೊರಿ ಅಂದ್ರೆ ಏನು, ಭವಿಷ್ಯದ ಸ್ಮೃತಿ. ಪ್ರಾಸ್ಪೆಕ್ಟಿವ್ ಅಂದ್ರೆ ಏನು, ಭವಿಷ್ಯದ ಸ್ಮೃತಿ. ಇದು ನಾವು ಮುಂದೆ ಮಾಡಬೇಕೆಂದಿರುವುದನ್ನು ಈಗಲೇ ಯೋಜನೆ ರೂಪಿಸಿಕೊಳ್ಳುವುದಕ್ಕೆ ಸಂಬಂಧಿಸಿರುವಂತದ್ದು. ಉದಾಹರಣೆಗೆ ಬೆಳಗ್ಗೆ ಬೇಗ ಹೊರಡುವುದಕ್ಕೆ ಅಲಾರಾಂ ಗಡಿಯಾರದಲ್ಲಿ ಬೆಳಿಗ್ಗೆ ಬೇಗ ಎಚ್ಚರಗೊಳಿಸುವಂತೆ ಸೆಟ್ ಮಾಡಿ ಇರ್ತವೆ. ಹಾಗೆ ಒಂದು ವಾರ ಪ್ರವಾಸಕ್ಕೆ 1 ತಿಂಗಳು ಮೊದಲೇ ಯೋಜನೆ ಮಾಡಿ ನಾವು ಹೊರಡ್ತೀವಿ. ಓಕೆ, ಯಾವ ತರ, ಯಾವ್ದ್ರಲ್ಲಿ ಹೋಗ್ಬೇಕು, ಯಾವ್ದ್ರಲ್ಲಿ ಪ್ರಯಾಣ ಮಾಡ್ಬೇಕು, ಎಲ್ಲೆಲ್ಲಿ ಸ್ಟೇ ಮಾಡ್ಬೇಕು, ಓಕೆ, ಯಾರ್ಯಾರು ಹೋಗ್ಬೇಕು, ಈ ಎಲ್ಲಾ ವಿಷಯಗಳನ್ನ ನಾವು ಮೊದಲೇ ನಿಗದಿಪಡಿಸ್ಕೊಂಡಿರ್ತೀವಿ. ಸೊ ಈ ತರ ಇದನ್ನ ಪ್ರಾಸ್ಪೆಕ್ಟಿವ್ ಮೆಮೊರಿ ಅಂತ ಹೇಳ್ತೀವಿ. ಸೊ ಇದನ್ನ ಎಲ್ಲಾ ಎಕ್ಸಾಮ್ ಅಲ್ಲಿ ಕೇಳ್ತಾರ ಅಂತ ಹೇಳಿದ್ರೆ ಕೇಳ್ಬಹುದು. ಅಂದ್ರೆ ಯಾವ ತರ ಉದಾಹರಣೆ ಕೊಟ್ಟು ಇದು ಯಾವ ರೀತಿಯ ಮೆಮೊರಿಗೆ ಸಂಬಂಧಿಸಿದೆ ಅಂತ ಹೇಳಿ ಕೇಳುವಂಥದ್ದು. ಓಕೆ, ಸೊ ಇದಿಷ್ಟು ಟೈಪ್ಸ್ ಆಫ್ ಮೆಮೊರೀಸ್ ಆಯ್ತು. ಈಗ ನಾವು ನೋಡೋಣ ನೆನಪಿನ ಶಕ್ತಿಯನ್ನ ಯಾವ ರೀತಿ ಹೆಚ್ಚಿಸ್ಕೊಳ್ಳೋದು ಅಂತ ನೋಡೋಣ. ಈಗ ಏನೇ ಮಾಡ್ಬೇಕು ಅಂತ ಹೇಳಿದ್ರೆ ಅದ್ರಲ್ಲೂ ಓದ್ತೀವಿ ಬರಿತೀವಿ ಅಂತ ಹೇಳಿದಾಗ ಅಕಾಡೆಮಿಕಲಿ ನೋಡೋದಾದ್ರೆ ನೆನಪಿನ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದು ನಮ್ಗೆ ತುಂಬಾನೇ ಅವಶ್ಯಕವಾಗಿರುತ್ತೆ. ಒಂದು ನಿರ್ದಿಷ್ಟ ಕಲಿಕಾ ಕ್ರಮವನ್ನ ಅನುಸರಿಸೋದ್ರಿಂದ ನೆನಪಿನ ಶಕ್ತಿ ನಮ್ಗೆ ಉತ್ತಮವಾಗುತ್ತೆ. ಯಾವ್ಯಾವ್ದು ವೆರೈಟಿ ಆಫ್ ಕಲಿಕಾ ಕ್ರಮವನ್ನ ಬಳಸೋದಕ್ಕಿಂತ ಯಾವ್ದಾದ್ರೂ ಒಂದು ನಿರ್ದಿಷ್ಟ ಕ್ರಮವನ್ನ ನಾವು ಅನುಸರಿಸಬೇಕು. ಓಕೆ, ಸೊ ಈ ವಿಧಾನಗಳು ಕಲಿತ ವಿಷಯ ಅಲ್ಪಕಾಲಿಕ ಸ್ಮೃತಿಯಿಂದ ದೀರ್ಘಕಾಲಿಕ ಸ್ಮೃತಿಗೆ ವರ್ಗಾಯಿಸೋದಕ್ಕೆ ಅದು ನಮ್ಗೆ ಸಹಾಯ ಮಾಡುತ್ತೆ. ಸೊ ಅದಕ್ಕೆ ಕೆಳಕಂಡ ತಂತ್ರಗಳು ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಸಹಾಯಕಾರಿಯಾಗಿದ್ದಾವೆ. ಇದನ್ನ PSTR, GPSTR ಜೊತೆಗೆ TETಗೆ ಓದ್ತಾ ಇರುವಂತಹ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಕೂಡ ಇದು ಕೂಡ ಉಪಯೋಗ ಆಗುತ್ತೆ. ಸೊ ನೋಡಿ, ಒಂದು ನಿಮಾನಿಕ್ಸ್. ಈಗ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಫುಲ್ ಚಾಲ್ತಿಯಲ್ಲಿ ಇರೋದೇ ನಿಮಾನಿಕ್ಸ್. ಓಕೆ, ಸ್ಮೃತಿ ತಂತ್ರಗಳು ಅಂತ ಹೇಳ್ತೀವಿ. ಅದರಲ್ಲಿ ಮೊದಲನೇದು ನಿಮಾನಿಕ್ಸ್. ಗ್ರೀಕ್ ಭಾಷೆಯಲ್ಲಿ ನಿಮಾನಿಕ್ಸ್ ಅಂತ ಅಂದ್ರೆ ಸ್ಮೃತಿ ತಂತ್ರಗಳು ಅಂತ ಅದರ ಅರ್ಥ. ಸ್ಮೃತಿ ತಂತ್ರಗಳನ್ನ ನಿಮಾನಿಕ್ಸ್ ಅಂತ ಹೇಳಿ ಕರೀತಾರೆ. ಸ್ಮೃತಿ ತಂತ್ರಗಳು ನೆನಪಿನ ಶಕ್ತಿಯನ್ನ ಹೆಚ್ಚಿಸೋದಕ್ಕೆ ತುಂಬಾನೇ ಅನುಕೂಲಕರ ಆಗಿದಾವೆ. ಓಕೆ, ಸ್ಮೃತಿ ತಂತ್ರಗಳು ನೆನಪಿನ ಶಕ್ತಿಯನ್ನ ಹೆಚ್ಚಿಸೋದಕ್ಕೆ ತುಂಬಾನೇ ಅನುಕೂಲ ಆಗಿದೆ. ಉದಾಹರಣೆಗೆ ಪ್ರಾಸ. ರೈಮ್ ಗಳನ್ನ ಕಲಿಯುವಾಗ ಒಂದು ವರ್ಷದ 12 ತಿಂಗಳಲ್ಲಿ ಏಪ್ರಿಲ್, ಮೇ, ಜೂನ್, ಜುಲೈ, ಸೆಪ್ಟೆಂಬರ್ ಅಂತ ಏನ್ ನೋಡ್ತೀವಲ್ವಾ, ಏಪ್ರಿಲ್, ಜೂನ್, ಸೆಪ್ಟೆಂಬರ್, ನವೆಂಬರ್ ತಿಂಗಳುಗಳ 30 ದಿನಗಳು ಇರುವಂತಹ ಮಾಸಗಳಾಗಿವೆ. ಫೆಬ್ರವರಿ ಹೊರತಾಗಿ ಉಳಿದ ತಿಂಗಳುಗಳು 31 ದಿನಗಳನ್ನ ಹೊಂದಿರುವಂತಹ ಮಾಸಗಳಾಗಿವೆ. ಈ ರೀತಿ ಸ್ಮೃತಿ ತಂತ್ರಗಳನ್ನ ಬಳಸಿ ವಿವಿಧ ಅಂಶಗಳನ್ನ ನೆನ್ಪಿಟ್ಕೊಳ್ಬಹುದು. ಈ ನ್ಯೂಮ್ಯಾನಿಕ್ಸ್ಗೆ ಒಂದು ಎಕ್ಸಾಂಪಲ್ ಕೇಳೋದಾದ್ರೆ, ಇವಾಗ ನೋಡಿ, ಪ್ಯಾನಿಕ್ ಅಂತ ಒಂದು ವರ್ಡ್ ಇದೆ. ಏನು, ಪ್ಯಾನಿಕ್ ಮೀನ್ಸ್ ಪಾಸಿಟಿವ್ ಆನೋಡ್, ನೆಗೆಟಿವ್ ಈಸ್ ಕ್ಯಾಥೋಡ್ ಅಂತ ಹೇಳಿ. ಅಂದ್ರೆ ಯಾವುದು ಎಲ್ಲಿ ಅಂತ ಹೇಳಿ, ಇವಾಗ ಪಾಸಿಟಿವ್ ಸೈನ್ ಇದ್ರೆ ದಟ್ ಇಸ್ ಆನೋಡ್ ಅಂಡ್ ನೆಗೆಟಿವ್ ಈಸ್ ಕ್ಯಾಥೋಡ್ ಅಂತ ಹೇಳಿ ನಾವು ಈ ರೀತಿ ನೆನ್ಪಿಟ್ಕೊಳ್ಳೋದು, ಕನ್ಫ್ಯೂಸ್ ಆಗೋದಿದ್ರೆ. ಓಕೆ, ಇನ್ನು 31 ದಿನಗಳನ್ನ, ಸೊ ಇದಾಯ್ತಲ್ವಾ. ಈಗ ಸ್ಮೃತಿ ತಂತ್ರಗಳನ್ನ ಬಳಕೆ ಮಾಡೋದು ಹೇಗೆ? ಸೃಜನಾತ್ಮಕ ಕೆಲಸಗಳಿಗೆ ಕೇಂದ್ರವೆನಿಸಿರುವಂತಹ ಮೆದುಳಿನ ಬಲಭಾಗವು ಸ್ಮೃತಿ ತಂತ್ರ ವಿಧಾನದಿಂದ ಸಾಕಷ್ಟು ಪ್ರಬಲಗೊಂಡು ವಿಷಯಗಳ ಪುನಃಸ್ಮರಣೆಯ ಸಾಮರ್ಥ್ಯ ಹೆಚ್ಚಿಸುವಲ್ಲಿ ಸಹಕಾರಿಯಾಗಿದೆ. ಫ್ಲೋ ಚಾರ್ಟ್ ಗಳ ಬಳಕೆ ಆಗಿರ್ಬೋದು, ಕಲಿತ ವಿಷಯಗಳನ್ನ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳುವುದು, ಚಿತ್ರ ಬಿಡಿಸುವುದು, ಬಣ್ಣಗಳ ಬಳಕೆ, ಕಷ್ಟಕರ ಸೂತ್ರಗಳನ್ನ ಪ್ರತ್ಯೇಕ ಕಾರ್ಡ್ಗಳಲ್ಲಿ ಬರೆಯುವುದು, ಇವೆಲ್ಲವೂ. ಓಕೆ, ಸೊ ಎರಡನೇದು ಯಾವ ರೀತಿ ನಾವು ನೆನಪಿನಲ್ಲಿ ಇಟ್ಕೊಳ್ಬಹುದು ನೋಡಿ, ವ್ಯವಸ್ಥಿತಗೊಳಿಸುವುದು ಅಥವಾ ಸಂಕ್ಷಿಪ್ತಗೊಳಿಸುವುದು ಅಂತ ಇದೆ. ಉದ್ದವಾದ ಮಾಹಿತಿಗಳನ್ನ ಚಿಕ್ಕ ಅಥವಾ ಅರ್ಥಪೂರ್ಣವಾದ ವಿಷಯಗಳಾಗಿ ಪರಿವರ್ತಿಸಬಹುದು. ಈಗ ಚಿಕ್ಕ ರೂಪದ ವಿಷಯ ನೋಡಿದಾಗ ಪೂರ್ಣ ಮಾಹಿತಿ ನಮಗೆ ನೆನಪಿಗೆ ಬರುತ್ತೆ. ಇಂತಹ ತಂತ್ರ ಪರೀಕ್ಷೆಯಲ್ಲಿ ಉತ್ತರಿಸೋದಕ್ಕೆ ಅನುಕೂಲ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ವಿಬ್ಗಯಾರ್, ಯುನೆಸ್ಕೋ, ಯುನಿಸೆಫ್ ಇವೆಲ್ಲ ಏನು ವ್ಯವಸ್ಥಿತಗೊಳಿಸೋದು, ಸಂಕ್ಷಿಪ್ತಗೊಳಿಸೋದು ಅಂತ ಹೇಳಿ. ಓಕೆ, ಇದು ಅದಕ್ಕೆ ಎಕ್ಸಾಂಪಲ್. ವಿಬ್ಗಯಾರ್ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್, ಈ ರೀತಿ. ಓಕೆ, ಹೊಂದಿಸುವುದು ಮೂರನೇದು ತಂತ್ರ. ಹೊಂದಿಸುವುದು ಅಂದ್ರೆ ಏನು? ಅಸೋಸಿಯೇಷನ್. ಕಲಿತ ವಿಷಯಗಳನ್ನ, ಹೊಸದಾಗಿ ಕಲಿತಂತ ವಿಷಯಗಳನ್ನ ನೆನಪು ಮಾಡಿಕೊಳ್ಳುವಾಗ ಕೆಲವು ಸುಳಿವುಗಳ ಜೊತೆ ಜೋಡಿಸಿದ್ರೆ ನೆನಪು ಮಾಡಿಕೊಳ್ಳೋದು ತುಂಬಾನೇ ಸುಲಭ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸರೀಸೃಪಗಳು ಮತ್ತು ಸಸ್ತನಿಗಳ ನಡುವೆ ವ್ಯತ್ಯಾಸ ಗುರುತಿಸುವಾಗ ಪ್ರಮುಖ ಸುಳಿವು ಅಂತ ಹೇಳಿದ್ರೆ, ಸಸ್ತನಿಗಳು ತಮ್ಮ ಮರಿಗಳಿಗೆ ಹಾಲು ಉಣಿಸ್ತವೆ, ಆದ್ರೆ ಸರೀಸೃಪಗಳು ಹಾಲು ಉಣಿಸೋದಿಲ್ಲ. ಈ ಒಂದು ಜೊತೆಗೆ ಸ್ಥಳಗಳ ಜೊತೆ ಅರ್ಥವನ್ನ ಕಲ್ಪಿಸೋದು.
ಸ್ಥಳಗಳ ಜೊತೆ ಅರ್ಥ ಕಲ್ಪಿಸೋದು. ನಾವು ಸದಾ ಭೇಟಿ ನೀಡುವ ಸ್ಥಳಗಳ ಹೆಸರನ್ನ ಬಳಸ್ಕೊಂಡು ಅವುಗಳ ಜೊತೆ ನೆನಪಿಡಬೇಕಾದಂತ ವಿಷಯಗಳನ್ನ ಇಟ್ಟು ನೆನಪು ಮಾಡ್ಕೊಂಡ್ರೆ ಬಹಳ ಸುಲಭವಾಗಿ ನೆನಪಿಗೆ ನಮ್ಗೆ ಬರುವಂತದ್ದು. ಓಕೆ, ಸೊ ಇದಿಷ್ಟು ಏನಾಗಿತ್ತು, ನೆನಪಿಡಬೇಕಾದ ಅಥವಾ ನೆನಪಿನ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳಬಹುದಾ, ಹೇಗೆ ಹೆಚ್ಚಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಆಗಿತ್ತು. ಕೆಲವೊಂದನ್ನ ನೋಡಿ, ನಾನು ಯಾಕೆ ಇದನ್ನೆಲ್ಲ ಬೇಗ ಬೇಗ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾವ ಟೈಮಲ್ಲಿ ಬೇಕಾದ್ರೂ ನೋಟಿಫಿಕೇಶನ್ ಆಗ್ಬೋದು. ಅದಕ್ಕೆ ಒಳ ಮೀಸಲಾತಿನೇ ಬೇಕು ಅಂತ ಏನು ಇಲ್ಲ TET ನೋಟಿಫಿಕೇಶನ್ಗೆ. ಓಕೆ, ಸೊ ಹಾಗಾಗಿ ಈಗ ಆಲ್ರೆಡಿ ಇದು ಜೂನ್ ಎಂಡ್ ಅಲ್ವಾ, ಜುಲೈ ಫಸ್ಟ್ ವೀಕ್ನೆ ಆಗ್ಬೇಕಿತ್ತು, ಇಲ್ಲ ಜೂನ್ ಎಂಡಿಗೆನೆ TET ನೋಟಿಫಿಕೇಶನ್ ಆಗ್ಬೇಕಿತ್ತು. ಮೇ ಬಿ ಮುಂದಿನ ತಿಂಗಳಲ್ಲಿ ಖಂಡಿತವಾಗ್ಲೂ TET ನೋಟಿಫಿಕೇಶನ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಅದಕ್ಕೋಸ್ಕರ ಅಷ್ಟ್ರೊಳಗಡೆ ಫಸ್ಟ್ PUC ಸೆಕೆಂಡ್ PUC ಸೈಕಾಲಜಿ ಮುಗಿಸ್ಬೇಕು ಅಂತ ಹೇಳಿನೇ ಮಾಡ್ತಾ ಇರುವಂತದ್ದು. ಯಾರು ಕೂಡ ಮಿಸ್ ಮಾಡ್ಕೊಳ್ದೆ ಚೆನ್ನಾಗಿ ಅಭ್ಯಾಸ ಮಾಡಿ. ನೀವು ನೋಟಿಫಿಕೇಶನ್ ಆಗೋದಕ್ಕಿಂತ ಮುಂಚೆ ಈ ವಿಡಿಯೋಸ್ ಅನ್ನ ನೀವು ಚೆನ್ನಾಗಿ ನೋಡ್ಕೊಂಡ್ ಬಿಟ್ರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಂತ ಅಲ್ಲ, ಎಲ್ಲೇ ಆದ್ರೂ ನೀವು MCQ ಸೀರೀಸ್ ಏನಿರುತ್ತೆ ಅದನ್ನ ನೀವು ಸಾಲ್ವ್ ಮಾಡ್ತಾ ಹೋದ್ರೆ ನಿಮ್ಗೆ ತುಂಬಾನೇ ಈಸಿ ಅಂತ ಆಗುತ್ತೆ. ಓಕೆ, ಎಸ್. ಈಗ ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳಲು ಉಪಯುಕ್ತ ವಿಧಾನಗಳು. ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಉಪಯುಕ್ತ ವಿಧಾನಗಳು, ಎಕನಾಮಿಕಲ್ ಮೆಥಡ್ಸ್ ಆಫ್ ಮೆಮೊರೈಸೇಷನ್, ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸಂಕಲಿತ ಮತ್ತು ವಿತರಣಾ ವಿಧಾನ ಕಲಿಕೆ ಅಂತ, ಅಂದ್ರೆ ಮಾಸ್ಟರ್ಡ್ ಅಂಡ್ ಸ್ಪೇಸ್ಡ್ ಲರ್ನಿಂಗ್ ಅಂತ. ಕಲಿಯುವ ವಿಷಯ ಚಿಕ್ಕದಾಗಿದ್ದು ಸುಲಭವಾಗಿದ್ರೆ ಪದ್ಯದಂತೆ 4 ಅಥವಾ 5 ಪ್ಯಾರಾ ಅಥವಾ ಸ್ಟ್ಯಾನ್ಸಾಗಳಿದ್ರೆ ಒಂದೇ ಬಾರಿ ಓದಿ ಅರ್ಥ ಮಾಡ್ಕೊಳ್ಬಹುದು. ಹೀಗೆ ಓದಬೇಕಾದಂತ ವಿಷಯವನ್ನ ಒಮ್ಮೆಗೆ ವಿರಾಮವಿಲ್ಲದೆ ಅರ್ಥ ಮಾಡ್ಕೊಳ್ಳುವುದಕ್ಕೆ ಸಂಕುಲಿತ ವಿಧಾನ ಕಲಿಕೆ ಅಂತ ಹೇಳ್ತಾರೆ. ಕಲಿಯುವ ವಿಷಯ ತುಂಬಾ ಉದ್ದವಾಗಿ ಅಥವಾ ಕಷ್ಟವಾಗಿದ್ರೆ ಮಧ್ಯೆ ಮಧ್ಯೆ ವಿರಾಮ ತೆಗೆದುಕೊಂಡು ಓದಿದ್ರೆ ಓದಿದ ವಿಷಯ ಚೆನ್ನಾಗಿ ಮಂದಟ್ಟಾಗುತ್ತೆ. ಓದುವ ನಡುವೆ ವಿರಾಮ ತೆಗೆದುಕೊಳ್ಳುವುದರಿಂದ ಆಯಾಸ, ಬೇಸರ ಇವ್ಯಾವುದು ಆಗೋದಿಲ್ಲ. ಖಂಡ ವಿಧಾನ ಮತ್ತು ಪೂರ್ಣ ಕಲಿಕಾ ವಿಧಾನ, ಪಾರ್ಟ್ ಅಂಡ್ ಹೋಲ್ ಮೆಥಡ್ ಆಫ್ ಲರ್ನಿಂಗ್ ಅಂತ ಹೇಳ್ತಾರೆ. ವಿಷಯ ಆಸಕ್ತಿಯುತವಾಗಿದ್ರೆ ಅದನ್ನ ಪ್ರಾರಂಭದಿಂದ ಅಂತ್ಯದವರೆಗೆ ಸಂಪೂರ್ಣವಾಗಿ ಓದಿ ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ಕಥೆ, ಕಾದಂಬರಿ ಇವೆಲ್ಲ ಏನಿದಾವಲ್ವಾ, ಇವು ಜಾಸ್ತಿ ಆಸಕ್ತಿಯುತವಾಗಿ ಜೊತೆಗೆ ಪ್ರಾರಂಭದಿಂದ ಅಂತ್ಯದವರೆಗೆ ಸಂಪೂರ್ಣವಾಗಿ ಓದಿ ಅರ್ಥ ಮಾಡ್ಕೊಂಡ್ರೇನೆ ಇವೆಲ್ಲ ಒಳ್ಳೇದು, ಹೌದಲ್ವಾ? ಇಲ್ಲಿ ನಾವು ಗ್ಯಾಪ್ ತಗೊಳ್ಳೋದು ಬೇಕಾಗಲ್ಲ. ಆದ್ರೆ ಓದುವ ವಿಷಯ ತುಂಬಾ ಕಷ್ಟದಾಯಕವಾಗಿದ್ರೆ, ಅರ್ಥ ಮಾಡ್ಕೊಳ್ಳೋದು ಕಷ್ಟವಾಗಿದ್ರೆ, ಆಗ ಆ ವಿಷಯವನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಭಾಗಿಸಿ ಒಂದೊಂದು ಭಾಗವನ್ನ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು. ಆದ್ರಿಂದ ಸುಲಭ ಹಾಗೂ ಆಸಕ್ತಿಯುತವಾದಂತಹ ವಿಷಯಗಳನ್ನ ಪೂರ್ಣ ವಿಧಾನದಿಂದಲೂ ಮತ್ತು ಕಷ್ಟಕರ ಹಾಗೂ ತುಂಬಾ ಉದ್ದದ ವಿಷಯಗಳನ್ನ ಖಂಡ ವಿಧಾನದಿಂದಲೂ ಕಲಿಯುವುದು ತುಂಬಾನೇ ಒಳ್ಳೆಯದು. ಆಗ ನಮ್ಮ ನೆನಪಿನ ಶಕ್ತಿ ಉತ್ತಮವಾಗುತ್ತೆ. ಈಗ ಹೆಚ್ಚು ಕಲಿಯೋದು ಅಂದ್ರೇನು, ಓವರ್ ಲರ್ನಿಂಗ್. ನೆನಪಿಟ್ಟುಕೊಳ್ಳುವಂತ ವಿಷಯಗಳನ್ನ ಪದೇ ಪದೇ ಕಲಿಬೇಕು ಮತ್ತೆ ಬರಿಬೇಕು. ಇದರಿಂದ ಮೆದುಳಿನಲ್ಲಿ ಸ್ಮೃತಿ ಮುದ್ರಿಕೆಗಳು ಸ್ಪಷ್ಟವಾಗಿ ರೂಪುಕೊಂಡು ಕಲಿತಂತ ವಿಷಯ ಏನಿರುತ್ತೆ ಅದು ನೆನಪಿನಲ್ಲಿ ಉಳಿಯುತ್ತೆ. ಓಕೆ, ಇನ್ನು 4ನೇದು ಪುನರಾವರ್ತನೆ ಮತ್ತು ಪುನರ್ ಕಲಿಕೆ ಅಂತ ಹೇಳ್ತೀವಿ. ಅಂದ್ರೆ ರಿಪಿಟೇಷನ್ ಅಂಡ್ ರೀಲರ್ನಿಂಗ್. ಅಂದ್ರೆ ನೆನಪಿಟ್ಟುಕೊಳ್ಬೇಕಾದಂತ ವಿಷಯಗಳನ್ನ ಆಗಾಗ ಪುನರಾವರ್ತನೆ ಮಾಡಬೇಕು, ನೆನಪು ಮಾಡ್ಕೊಳ್ಬೇಕು. ನೆನಪಿಗೆ ಬರ್ದೇ ಇದ್ರೆ ಮತ್ತೆ ಕಲಿಬೇಕು. ಹೀಗೆ ಪದೇ ಪದೇ ಓದೋದು, ಬರೆಯೋದು, ಪ್ರಶ್ನೆಗಳಿಗೆ ಉತ್ತರ ಮಾಡೋದು, ಓಕೆ, ನೆನಪಿಗೆ ಬಾರದೇ ಇರೋದನ್ನ ಮತ್ತೆ ಮತ್ತೆ ಕಲಿಯೋದು, ಸಹಪಾಠಿಗಳ ಜೊತೆ ಚರ್ಚಿಸೋದು, ಇತರರಿಗೆ ವಿವರಿಸಿ ಹೇಳೋದು ಮುಂತಾದವುಗಳು ನೆನಪಿನ ಶಕ್ತಿಯನ್ನ ಹೆಚ್ಚಿಸ್ತವೆ. ಪರೀಕ್ಷೆಗಾಗಿ ತುಂಬಾ ಅಧ್ಯಾಯಗಳನ್ನ ಓದಿ ನೆನಪಿಟ್ಕೊಳ್ಬೇಕಾದಂತ ವಿದ್ಯಾರ್ಥಿಗಳು ಈ ಕ್ರಮವನ್ನ ಅನುಸರಿಸಬೇಕು. ಜೊತೆಗೆ ರೋಟ್ ಲರ್ನಿಂಗ್ ಅಂದ್ರೆ ನಾವು ಬಾಯಿಪಾಠ ಮಾಡೋದು, ಉರು ಹೊಡೆಯುವುದು ಅಥವಾ ಬಾಯಿಪಾಠ ಮಾಡುವುದನ್ನ ಚಿಕ್ಕ ಮಕ್ಕಳಲ್ಲಿ ಸಾಮಾನ್ಯವಾಗಿ ನಾವು ಕಾಣ್ತೀವಿ. ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಉರಿ ಹೊಡೆಯೋದೇನಿದೆಯಲ್ಲ ಅದು ಒಳ್ಳೆ ಅಭ್ಯಾಸ ಅಲ್ಲ. ಆದ್ರೆ ಕೆಲವು ಗಣಿತ ಸೂತ್ರಗಳನ್ನ, ಮಗ್ಗಿಯನ್ನ, ರಾಸಾಯನಿಕ ಸೂತ್ರಗಳನ್ನ, ಪದ್ಯಗಳನ್ನ ಬಾಯಿಪಾಠ ಮಾಡ್ಲೇಬೇಕಾಗುತ್ತೆ. ಆದ್ರೆ ಪೂರ್ಣ ಪಾಠವನ್ನೇ ಬಾಯಿಪಾಠ ಅಥವಾ ಕಂಠಪಾಠ ಮಾಡುವವರು ಕೂಡ ಇದ್ದಾರೆ. ಓಕೆ, ಆದ್ರೆ ಅದು ನೆನಪು ಮಾಡಿಕೊಳ್ಳುವಾಗ ಕೈ ಕೊಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ರಿಂದ ಕೆಲವು ಮುಖ್ಯ ಅಂಶಗಳನ್ನ ಮಾತ್ರ ಬಾಯಿಪಾಠ ಮಾಡ್ಬೇಕು, ಆದ್ರೆ ಬಾಯಿಪಾಠ ಮಾಡೋದೇ ಅಭ್ಯಾಸ ಆಗ್ಬಾರ್ದು. ಹೀಗೆ ವಿವಿಧ ವಿಧಾನಗಳನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅಳವಡಿಸಿಕೊಂಡು ಯೋಜನಾಬದ್ಧವಾಗಿ ಯಾವುದೇ ಮಾನಸಿಕ ಒತ್ತಡಕ್ಕೆ ಒಳಗಾಗದೆ ಅಭ್ಯಾಸ ಮಾಡಿದ್ರೆ ಓದಿದ ವಿಷಯ ಚೆನ್ನಾಗಿ ನಮ್ಗೆ ನೆನಪಿನಲ್ಲಿ ಉಳಿಯುತ್ತೆ. ಆಗ ನಮ್ಮ ಗುರಿ ಸಾಧನೆ ತುಂಬಾನೇ ಸುಲಭ ಆಗುತ್ತೆ. ಸೊ ಇದಿಷ್ಟು ಏನಾಗಿತ್ತು, ಸ್ಮೃತಿ ಬಗ್ಗೆ ಆಗಿತ್ತು. ಓಕೆ, ಸೊ ಮುಂದಿನ ತರಗತಿಯಲ್ಲಿ ನಾವು ಮಿಸ್ ಸ್ಮೃತಿ, ಫರ್ಗೆಟಿಂಗ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿಯವರೆಗೂ ನಾವೇನೇನ್ ನೋಡಿದ್ವಿ, ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಉಪಯುಕ್ತವಾದಂತಹ ವಿಧಾನಗಳನ್ನ ನೋಡಿದ್ವಿ. ಜೊತೆಗೆ ನೆನಪಿನ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾವು ನೋಡಿದ್ವಿ, ಹೌದಲ್ವಾ? ಅದಾದ್ಮೇಲೆ ಲಾಂಗ್ ಟರ್ಮ್ ಮೆಮೊರಿ
ಓಕೆ, ಲಾಂಗ್ ಟರ್ಮ್ ಮೆಮೊರಿ, ದೀರ್ಘಕಾಲಿಕ ಸ್ಮೃತಿಯಿಂದ ಮಾಹಿತಿಯನ್ನ ಹೇಗೆ ಹೊರತೆಗೆಯುವುದು, ಇದ್ರ ಬಗ್ಗೆ ನಾವು ನೋಡಿದ್ವಿ. ಸೊ ಇಲ್ಲಿಗೆ ಸ್ಮೃತಿಯ ಬಗ್ಗೆ ಅಲ್ಪಕಾಲ ಸ್ಮೃತಿ, ಸಂವೇದನಾ ಸ್ಮೃತಿ, ಅಲ್ಪಕಾಲಿಕ ಸ್ಮೃತಿ ಮತ್ತೆ ಲಾಂಗ್ ಟರ್ಮ್ ಮೆಮೊರಿ ಅಂದ್ರೇನು, ದೀರ್ಘಕಾಲಿಕ ಸ್ಮೃತಿ, ಇವುಗಳ ಬಗ್ಗೆ ಕಂಪ್ಲೀಟ್ ಆಯ್ತು. ಮುಂದಿನ ಒಂದು ತರಗತಿಯಲ್ಲಿ ವಿಸ್ಮೃತಿ, ಫರ್ಗೆಟಿಂಗ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.